ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಾಸ್ಯ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಸೂರ್ಯ ಬಂದುಬಿಟ್ಟು ಮೇಲೆ ಮಲ್ಕೊಳ್ತೀನಿ ಮಾಡಿ ಮೇಲೆ ಅಂತ ಹೇಳಿ ಹೋಗಿರ್ತಾನೆ. ಹಿಂದೆಯಿಂದ ಮೀನಾನು ಕೂಡ ಚಾಪೆ ರಗ್ಗು ದಿಂಬು ಎಲ್ಲ ತಗೊಂಡು ಹೋಗ್ತಾಳೆ. ಅಲ್ಲ ಮೀನಾ, ರಾತ್ರಿ ನಾನು ಇರಲಿಲ್ಲಲ್ಲ, ನಿನಗೆ ನಿದ್ದೆ ಬಂತ, ಆರಾಮಾಗಿ ನಿದ್ದೆ ಮಾಡ್ದ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಹೌದು, ಮಲ್ಕೊಂಡೆ, ಆರಾಮಾಗಿ ನಿದ್ದೆ ಬಂತು ಅಂತ ಹೇಳಿಬಿಟ್ಟು ಮೀನಾ ಹೇಳ್ತಾಳೆ. ಏಕೆ ನೀವು ನಿದ್ದೆ ಮಾಡಲಿಲ್ವಾ ಅಂತ ಹೇಳಿ ಕೇಳಿದಾಗ, ಇಲ್ಲ ಅಮ್ಮ, ನೀನು ಇಲ್ಲದೆ ನನಗೆ ನಿದ್ದೆನೇ ಬರಲಿಲ್ಲ, ನೀನಿದ್ದರೆ ನನಗೆ ನಿದ್ದೆ ಬರೋದು, ನಿನ್ನ ಮಾತನ್ನು ಕೇಳ್ತಾ ಇದ್ದರೆ ತನ್ನಿಚ್ಚಿ ತಾನೇ ನಿದ್ದೆ ಬರುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಈ ಮಾತನ್ನು ಕೇಳಿಸ್ಕೊಂಡು ಹೌದಾ ಅಂತ ಹೇಳಿ ಮೀನಾ ತನ್ನ ಗಂಡ ಸೂರ್ಯನ ಮುಖನ ಹಾಗೇ ನೋಡ್ತಾ ನಿಂತ್ಕೊಂಡಿರ್ತಾರೆ. ಇನ್ನು ಸೂರ್ಯನು ಅಷ್ಟೇ ಮೀನಾ ಮುಖನ ಹಾಗೆ ನೋಡಿಕೊಂಡು ನಿಂತ್ಕೊಂಡಿರ್ತಾನೆ. ನಾವಿಬ್ಬರು ಕೂಡ ಯಾವತ್ತೂ ದೂರ ಆಗಬಾರ್ದು, ಇಬ್ಬರು ಯಾವಾಗಲೂ ಜೊತೆಯಾಗೇ ಇರಬೇಕಮ್ಮ ಮೀನಾ, ನಿನ್ನನ್ನು ಬಿಟ್ಟು ಇರೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿ ಸೂರ್ಯ ಹತ್ರ ಬರ್ತಾನೆ. ರೀ ಏನು ಮಾಡ್ತಿದ್ದೀರಾ ಅಂತ ಹೇಳಿ ಮೀನಾ ಹೇಳಿದಾಗ, ಏನೂ ಮಾಡೋದಿಲ್ಲ ಅಂತ ಹೇಳಿ ತುಟಿ ಹತ್ರ ತುಟಿನ ತಗೊಂಬಂದು ಸೂರ್ಯ ನಿಂತ್ಕೊಂಡ್ಬಿಡ್ತಾನೆ. ಇನ್ನು ಮೀನಾಗೆ ತುಂಬಾ ನಾಚಿಕೆ ಆಗ್ತಾ ಇರುತ್ತೆ. ಮೀನಾ ಸಡನ್ನಾಗಿ ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ಕಣ್ಣು ಮುಚ್ಕೊಂಡಿರ್ಬೇಕಾದ್ರೆ ಸೂರ್ಯ ಹತ್ರ ಬರ್ತಾನೆ ಬಂದೇ ಬಿಡ್ತಾನೆ. ತುಟಿ ಹತ್ರ ತುಟಿನ ತಗೊಂಬಂದು ಕಿಸ್ ಕೊಡೋದಕ್ಕೆ ಮುಂದಾಗ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಆಸೆ ಧಾರಾವಾಹಿಯಲ್ಲಿ ಸೂರ್ಯ ಮತ್ತು ಮೀನಾ ಒಬ್ರಿಗೊಬ್ರು ಕಂಡ್ರೇ ಆಗ್ತಾ ಇರಲಿಲ್ಲ. ಈಗ ಒಬ್ಬರನ್ನ ಬಿಟ್ಟು ಇರೋದಕ್ಕೇ ಆಗ್ತಾ ಇಲ್ಲ. ಹೀಗೆ ಜೀವನ ಚಕ್ರನೂ ಕೂಡ ಇದೇ ರೀತಿ ಬದಲಾಗುತ್ತೆ ಅನ್ನೋದಕ್ಕೆ ಈ ಆಸೆ ಧಾರಾವಾಹಿಯಲ್ಲಿ ಮೂಡಿಬರುವಂತಹ ಈ ಸಂದೇಶಗಳೇ ನಮ್ಮ ಜೀವನಕ್ಕೆ ಒಳ್ಳೆಯ ಆದೇಶವನ್ನು ಕೊಡ್ತಾ ಬರ್ತಾ ಇದೆ. ನೀವು ಕೂಡ ಆಸೆ ಧಾರಾವಾಹಿಯ ವೀಕ್ಷಕರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಇದೇ ತರಹದ ವಿಡಿಯೋಗಾಗಿ ಮತ್ತೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.